ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಾವು ದಿನನಿತ್ಯ ಬಳಸುವ ಪ್ರತಿಯೊಂದು ವಿದ್ಯುನ್ಮಾನ ಸಾಧನವನ್ನ ನೋಡಿದಾಗ, ಉದಾಹರಣೆಗೆ ನಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್, ಅದರ ಬ್ಯಾಟರಿ ಪೂರ್ತಿಯಾಗಿ ಚಾರ್ಜ್ ಆಗಿದ್ದಾಗ ಅದು ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕೆಲಸ ಮಾಡುತ್ತೆ ಅಲ್ವಾ? ಹೌದು, ಬಹಳ ವೇಗವಾಗಿರುತ್ತೆ. ಅದೇ, ದಿನ ಕಳೆದಂತೆ ಅದರ ಶಕ್ತಿ ಕಡಿಮೆ ಆಗ್ತಾ ಹೋದ್ಹಾಗೆ ಅದು ನಿಧಾನ ಆಗುತ್ತೆ, ಅದರ ಬೆಳಕು ಕೂಡ ಕಡಿಮೆ ಆಗುತ್ತೆ. ನಿಜ. ಕೊನೆಗೆ ಬ್ಯಾಟ್ರಿ ಪೂರ್ತಿ ಖಾಲಿಯಾದಾಗ ಆ ಸಾಧನವೇ ನಿಷ್ಕ್ರಿಯವಾಗ್ಬಿಡುತ್ತೆ. ಆಗ ನಮ್ಗೆ ಅರಿವಾಗುತ್ತೆ ಅದನ್ನ ಮತ್ತೆ ಮೂಲ ಶಕ್ತಿಯ ಜೊತೆ ಜೋಡಿಸೋದು ಎಷ್ಟು ಮುಖ್ಯ ಅಂತ. ಆಹಾ, ಎಷ್ಟು ಸುಂದರವಾದ ಉದಾಹರಣೆ. ಇದನ್ನೇ ನೋಡಿ, ಇಂದು ಬಾಬಾ ಎಷ್ಟು ಮಧುರವಾಗಿ ನಮ್ಮ ಆತ್ಮದ ಸ್ಥಿತಿಯ ಬಗ್ಗೆ ಮುರಳಿಯಲ್ಲಿ ತಿಳಿಸಿದ್ದಾರೆ. ಹೌದು. ನಮ್ಮ ಆತ್ಮರೂಪಿ ಬ್ಯಾಟರಿಯೂ ಕೂಡ ಯುಗಯುಗಾಂತರಗಳಿಂದ ತನ್ನ ಶಕ್ತಿಯನ್ನ ಕಳೆದುಕೊಂಡು ಹೇಗೆ ತಮೋಪ್ರಧಾನವಾಗಿದೆ ಅಂತ ಬಾಬಾ ವಿವರಿಸ್ತಾರೆ. ಸತ್ಯಯುಗದಲ್ಲಿ ಸಂಪೂರ್ಣವಾಗಿ ಚಾರ್ಜ್ ಆಗಿದ್ದ ಈ ಆತ್ಮದ ದೀಪ ಈಗ ಕಲಿಯುಗದ ಕೊನೆಯಲ್ಲಿ ಬಹುತೇಕ ನಂದಿ ಹೋಗೋ ಸ್ಥಿತಿಗೆ ಬಂದಿದೆ. ಆದರೆ ಆ ದೀಪದಲ್ಲಿ ಮತ್ತೆ ಜ್ಞಾನದ ಎಣ್ಣೆಯನ್ನ ಹಾಕಿ ಹೌದು, ಅದನ್ನ ಪುನಃ ಚೈತನ್ಯಗೊಳಿಸೋ ವಿಧಿಯನ್ನ ಪರಮಾತ್ಮನೇ ತಿಳಿಸ್ತಾ ಇದ್ದಾರೆ. ಖಂಡಿತ. ಇವತ್ತಿನ ನಮ್ಮ ಈ ಸಂವಾದ ಆತ್ಮದ ಈ ಸುದೀರ್ಘ ಪ್ರಯಾಣ ಮತ್ತು ಅದನ್ನ ಮತ್ತೆ ಸರ್ವಶಕ್ತಿವಂತ ತಂದೆಯಿಂದ ಮರಳಿ ಪಡೆಯುವ ಆ ಆಳವಾದ ವಿಧಿಯ ಬಗ್ಗೆ ಇದೆ. ಹೌದು. ಮುರಳಿಯ ಆರಂಭದ ಮಾತೇ ನಮ್ಮನ್ನ ನಮ್ಮ ಮೂಲ ಸ್ಮೃತಿಗೆ ಕರ್ಕೊಂಡೋಗುತ್ತೆ. ನಾವೆಲ್ಲರೂ ಆತ್ಮರು, ಪರಸ್ಪರ ಸಹೋದರರು. ನಮ್ಮೆಲ್ಲರ ತಂದೆ ಒಬ್ರೇ, ಆ ಸರ್ವಶಕ್ತಿವಂತ ಪರಮಾತ್ಮ. ನಿಜ. ಒಂದು ಕಾಲ ಇತ್ತು, ಸತ್ಯಯುಗದಲ್ಲಿ ನಾವು ವಿಶ್ವದ ಮಾಲೀಕರಾಗಿದ್ವಿ. ಇದೇ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಹೌದು, ನಾವೇ ಆ ದೇವತೆಗಳಾಗಿದ್ವಿ. ನಾವೇ ಆ ನಿರ್ವಿಕಾರಿ ಸಂಪೂರ್ಣ ಪವಿತ್ರ ದೇವತೆಗಳಾಗಿದ್ವಿ. ಆಗ ನಮ್ಮ ಆತ್ಮರೂಪಿ ಬ್ಯಾಟ್ರಿ 100% ಚಾರ್ಜ್ ಆಗಿತ್ತು. ಸತೋ ಪ್ರಧಾನ ಸ್ಥಿತಿ. ಹೌದು, ಸತೋಪ್ರಧಾನ ಸ್ಥಿತಿ. ಅದು ಕೇವಲ ಒಳ್ಳೆತನ ಅಲ್ಲ, ಅದು ಸಂಪೂರ್ಣ ಹಗುರವಾದ, ಪವಿತ್ರವಾದ, ಆ ದೈವೀ ಪ್ರಕಾಶದಿಂದ ಕೂಡಿದ ಒಂದು ಮರ್ತೋದ ಅನುಭೂತಿಯಲ್ವಾ? ಖಂಡಿತ. ಆದ್ರೆ ಆ ಸ್ಥಿತಿ ಸದಾಕಾಲ ಉಳಿಯಲಿಲ್ಲ. ಇದು ಈ ಸೃಷ್ಟಿ ನಾಟಕದ ನಿಯಮ. ಆತ್ಮ 84 ಜನ್ಮಗಳ ಪಾತ್ರವನ್ನ ಮಾಡ್ತಾ ತನ್ನ ಶಕ್ತಿಯನ್ನ ನಿಧಾನವಾಗಿ ಕಳೆದುಕೊಳ್ತಾ ಬರುತ್ತೆ. ಹೌದು. ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣ 100% ಚಾರ್ಜ್ ಆಗಿದ್ದ ಬ್ಯಾಟರಿ ತ್ರೇತಾಯುಗಕ್ಕೆ ಬರುವಷ್ಟರಲ್ಲಿ 2 ಕಲೆಗಳು ಕಡಿಮೆ ಆಗತ್ತೆ. ಅಂದ್ರೆ ಶಕ್ತಿಯ ಮೀಟರ್ ಸ್ವಲ್ಪ ಕೆಳಗೆ ಇಳಿಯುತ್ತೆ. ಹೌದು, ಆದರೆ ಅದು ಅಷ್ಟಾಗಿ ಗಮನಕ್ಕೆ ಬರೋದಿಲ್ಲ. ಆದರೆ ನಂತರ ದ್ವಾಪರ ಕಲಿಯುಗದಲ್ಲಿ ಯಾವಾಗ ವಿಕಾರಗಳ ಪ್ರವೇಶ ಆಗುತ್ತೋ ಆಗ ಬ್ಯಾಟರಿ ಅತ್ಯಂತ ವೇಗವಾಗಿ ಡಿಸ್ಚಾರ್ಜ್ ಆಗಿ ಸಂಪೂರ್ಣ ತಮೋಪ್ರಧಾನ ಸ್ಥಿತಿಯನ್ನ ತಲುಪುತ್ತೆ. ಆತ್ಮದ ಮೇಲೆ ಹೊರೆ ಹೆಚ್ಚುತ್ತಾ ಹೋಗುತ್ತೆ. ಆದರೆ ಇಲ್ಲಿ ಬಾಬಾ ಒಂದು ಅತ್ಯಂತ ಆಸಕ್ತಿಕರವಾದ ಮತ್ತು ಆಶಾದಾಯಕವಾದ ಅಂಶವನ್ನ ಹೇಳ್ತಾರೆ. ಹೌದು. ಆತ್ಮದ ಬ್ಯಾಟರಿಯು ಫುಲ್ ಡಿಸ್ಚಾರ್ಜ್ ಆಗೋದಿಲ್ಲ. ಅಲ್ಪ ಸ್ವಲ್ಪ ಶಕ್ತಿ ಉಳಿದಿರುತ್ತದೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸತ್ತೆ, ಯಾಕಂದ್ರೆ ಸಾಮಾನ್ಯ ಬ್ಯಾಟರಿಗಳು ಪೂರ್ತಿ ಖಾಲಿಯಾಗುತ್ತವಲ್ಲ. ಇದೇ ಆತ್ಮದ ಅವಿನಾಶಿ ಗುಣ. ಬಾಬಾ ಲೌಕಿಕದ ಒಂದು ಉದಾಹರಣೆ ಕೊಡ್ತಾರೆ. ಹೌದು, ದೀಪದ ಉದಾಹರಣೆ. ಹೌದು, ಯಾರಾದ್ರೂ ಮರಣ ಹೊಂದಿದಾಗ ದೀಪ ಹಚ್ಚಿ ಅದು ನಂದಿ ಹೋಗ್ಬಾರ್ದು ಅಂತ ಅದಕ್ಕೆ ಎಣ್ಣೆ ಹಾಕ್ತಾ ಇರ್ತಾರಲ್ಲ, ಅದು ಇದೇ ಅವಿನಾಶಿ ಸತ್ಯದ ಒಂದು ನೆನಪಿನ ಚಿಹ್ನೆ. ಆತ್ಮ ತನ್ನ ಮೂಲ ಸ್ವರೂಪವನ್ನ, ತನ್ನ ಚೈತನ್ಯವನ್ನ ಪೂರ್ತಿಯಾಗಿ ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಅಂದ್ರೆ ಒಂದು ಸಣ್ಣ ಕಿಡಿ ಉಳಿದೇ ಇರುತ್ತೆ. ಖಂಡಿತ. ಮತ್ತು ಈ ಉಳಿದಿರೋ ಅಲ್ಪಶಕ್ತಿಯೇ ನಾವು ಈ ಸಂಗಮ ಯುಗದಲ್ಲಿ ತಂದೆಯನ್ನ ಗುರುತಿಸೋಕೆ ಮತ್ತು ಅವರ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಕೆ ಆಧಾರವಾಗಿದೆ. ಆ ಕಿಡಿ ಇಲ್ಲ ಅಂದಿದ್ರೆ ನಾವು ಪರಮಾತ್ಮನ ಜ್ಞಾನದ ಬೆಳಕಿಗೆ ಪ್ರತಿಕ್ರಿಯಿಸೋಕೂ ಆಗ್ತಾ ಇರಲಿಲ್ಲ. ಅದ್ಭುತ. ಹಾಗಾದ್ರೆ ಆ ಉಳಿದಿರೋ ಕಿಡಿಯನ್ನ ಮತ್ತೆ ಮಹಾಜ್ವಾಲೆಯಾಗಿ ಪರಿವರ್ತಿಸೋದು ಹೇಗೆ? ಆ ಖಾಲಿಯಾದ ಬ್ಯಾಟರಿಯನ್ನ ಪುನಃ ಚಾರ್ಜ್ ಮಾಡೋ ವಿಧಿ ಏನು? ಆ ವಿಧಿಯನ್ನೇ ತಂದೆಯು ಬುದ್ಧಿಯೋಗ ಅಂತ ಕರೀತಾರೆ. ಬುದ್ಧಿಯೋಗ. ಹೌದು. ಹೇಗೆ ಒಂದು ಡಿಸ್ಚಾರ್ಜ್ ಆದ ಬ್ಯಾಟರಿಯನ್ನ ಒಂದು ದೊಡ್ಡ ವಿದ್ಯುತ್ ಕೇಂದ್ರಕ್ಕೆ ಅಂದ್ರೆ ಪವರ್ ಹೌಸ್ಗೆ ಸಂಪರ್ಕ ಮಾಡಿದಾಗ ಚಾರ್ಜ್ ಆಗುತ್ತೋ, ಹಾಗೆಯೇ ನಾವು ನಮ್ಮ ಬುದ್ಧಿಯೋಗವನ್ನ ಸರ್ವಶಕ್ತಿವಂತ ಜ್ಞಾನಸಾಗರನಾದ ತಂದೆಯ ಜೊತೆ ಜೋಡಿಸಬೇಕು. ಯಾಕಂದ್ರೆ ಅವರೊಬ್ಬರೇ ಸದಾ ಪಾವನ ಮತ್ತು ಸರ್ವಶಕ್ತಿವಂತ ಆಗಿದ್ದಾರೆ. ಖಂಡಿತ. ಅವರು ಶಕ್ತಿಯ ಸಾಗರ. ನಮ್ಮ ಬುದ್ಧಿಯೋಗ ಅವರ ಜೊತೆ ನಿರಂತರವಾಗಿ ಸೇರಿದಾಗ ಅವರ ಶಕ್ತಿ ತಂತಾನೇ ನಮ್ಮಲ್ಲಿ ಹರಿದು ಬರುತ್ತೆ. ನಮ್ಮ ಆತ್ಮರೂಪಿ ಬ್ಯಾಟರಿ ಮತ್ತೆ ಸತೋಪ್ರಧಾನ ಸ್ಥಿತಿಗೆ ಮರಳಕ್ಕೆ ಶುರುವಾಗುತ್ತೆ. ಇದು ಕೇವಲ ಒಂದು ತಂತ್ರ ಅಲ್ಲ, ಇದೊಂದು ಜೀವಂತ ಸಂಬಂಧ. ಹೌದು, ಹೌದು. ಈ ಸಂವಾದವನ್ನ ಮುಂದುವರೆಸ್ತಾ ಮುರಳಿಯಲ್ಲಿ ಬಾಬಾ ಒಂದು ಸುಂದರವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಶಿವನ ದಿಬ್ಬಣದ ಗಾಯನ ಏಕೆ ಇದೆ?
ದಿಬ್ಬಣ ಅಂತಕ್ಷಣ ನಮ್ಗೆ ಲೌಕಿಕದ ಮದುವೆ ಮೆರವಣಿಗೆ ನೆನಪಾಗುತ್ತೆ. ಸಹಜ. ಆದ್ರೆ ಇಲ್ಲಿ ಪರಮಾತ್ಮನಿಗೆ ಈ ಪದವನ್ನ ಯಾಕೆ ಬಳಸಲಾಗಿದೆ? ಏನಿದ್ರ ಹಿಂದಿನ ರಹಸ್ಯ? ಇದೊಂದು ಅತ್ಯಂತ ಗಹನವಾದ ಪ್ರಶ್ನೆ. ಭಕ್ತಿ ಮಾರ್ಗದಲ್ಲಿ ಇದನ್ನ ಹಾಡ್ತಾರೆ, ಆದ್ರೆ ಅದರ ನಿಜವಾದ ಅರ್ಥ ಯಾರಿಗೂ ಗೊತ್ತಿಲ್ಲ. ಇದು ನಮ್ಮೆಲ್ಲರ ಅಂತಿಮ ಮಹಾಯಾತ್ರೆಯ, ಅಂದ್ರೆ ಮನೆಗೆ ವಾಪಸ್ ಹೋಗುವ ಸಮಯದ ಸೂಚನೆ. ಓ, ತಂದೆಯು ಈ ಸೃಷ್ಟಿಯ ಪರಿವರ್ತನೆಯ ಕಾರ್ಯವನ್ನ ಮುಗಿಸಿ ಮೂಲವತನಕ್ಕೆ ಅಂದ್ರೆ ಪರಮಧಾಮಕ್ಕೆ ವಾಪಸ್ ಹೋಗುವಾಗ ಅವರು ಒಬ್ರೇ ಹೋಗೋದಿಲ್ಲ. ಅವರ ಜೊತೆ ಅವರ ಹಿಂದೆ ಈ ಜ್ಞಾನವನ್ನ ಪಡೆದು ಪಾವನರಾದ ಸರ್ವ ಆತ್ಮಗಳ ಸಮೂಹ ವಾಪಸ್ ಹೋಗುತ್ತೆ. ಮುರಳಿಯಲ್ಲಿ ಹೇಳಿದ ಹಾಗೆ ಹಕ್ಕಿಗಳ ಅಥವಾ ಜೇನುನೊಣಗಳ ಹಿಂಡು ಹೋಗುವಂತೆ. ಜೇನುನೊಣಗಳ ಹಿಂಡಿನ ಉದಾಹರಣೆ ಬಹಳ ಅರ್ಥಗರ್ಭಿತವಾಗಿದೆ. ಹೌದು. ರಾಣಿ ನೊಣದೆ ಹಿಂದೆ ಉಳಿದವೆಲ್ಲ ಹೇಗೆ ಶಿಸ್ತಿನಿಂದ ಹೋಗ್ತಾವೋ ಹಾಗೆ ಪರಮಪಿತನ ಹಿಂದೆ ಸರ್ವ ಆತ್ಮಗಳು ತಮ್ಮ ಮನೆಗೆ ಮರಳುತ್ತವೆ. ಆಗ ಮೂಲವತನದಲ್ಲಿ ಆತ್ಮಗಳ ಒಂದು ಗೂಡು ಏರ್ಪಡುತ್ತೆ ಅಂತಾರೆ. ಹೌದು. ಆದ್ರೆ ಈ ದಿಬ್ಬಣದಲ್ಲಿ ಎಲ್ರೂ ಒಂದೇ ತರ ಹೋಗ್ತಾರಾ ಅಥವಾ ಅದ್ರಲ್ಲೇನಾದ್ರೂ ವಿಶೇಷತೆ ಇದೆಯಾ? ಇಲ್ಲ, ಅಲ್ಲಿ ಒಂದು ಸ್ಪಷ್ಟವಾದ ಅಂತರ ಇದೆ. ಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಪವಿತ್ರರಾಗುವ ಮಕ್ಕಳು ತಂದೆಯ ಜೊತೆಯಲ್ಲಿ ಹೋಗುತ್ತೀರಿ. ಜೊತೆಯಲ್ಲಿ? ಹೌದು. ಈ ಜೊತೆಯಲ್ಲಿ ಹೋಗೋದೇ ದಿಬ್ಬಣದ ನಿಜವಾದ ರಹಸ್ಯ. ಯಾರು ಈ ಸಂಗಮ ಯುಗದಲ್ಲಿ ತಂದೆಯ ನೆನಪಿನಿಂದ ತಮ್ಮನ್ನ ಸಂಪೂರ್ಣ ಪವಿತ್ರರನ್ನಾಗಿ ಮಾಡಿಕೊಳ್ತಾರೋ ಅವರೇ ಆ ಪರಮಪ್ರಿಯತಮನ ಜೊತೆ ಸಾಗುವ ನಿಜವಾದ ಪ್ರಿಯತಮೆಯರು. ಅದಕ್ಕಾಗಿಯೇ ಅದನ್ನ ಶಿವನ ದಿಬ್ಬಣ ಅಂತ ಕರೆಯೋದು. ನಿಖರವಾಗಿ. ಆತ್ಮ ಪವಿತ್ರರಾಗಿದೆ, ತನ್ನ ಮೇಲಿರುವ ಜನ್ಮ ಜನ್ಮಾಂತರದ ವಿಕರ್ಮಗಳ ಭಾರವನ್ನ ಇಳಿಸದೆ ತಾನಾಗೇ ವಾಪಸ್ ಹೋಗೋಕೆ ಸಾಧ್ಯವೇ ಇಲ್ಲ. ಆ ಭಾರವೇ ಆತ್ಮವನ್ನ ಕೆಳಗೆ ಜಗುತ್ತಿರುತ್ತೆ. ನೀವು ತಂದೆಯ ಜೊತೆಯಲ್ಲಿ ಹೋಗೋದನ್ನ ಹೇಳಿದಾಗ ಅದು ಸಹಜವಾಗಿಯೇ ನಮ್ಮನ್ನ ಇನ್ನೊಂದು ಮೂಲಭೂತ ಪ್ರಶ್ನೆಗೆ ಕರ್ಕೊಂಡೋಗುತ್ತೆ. ನಮ್ಮ ಸಂಬಂಧ ಯಾರ ಜೊತೆ? ನಮಗೆ ಆಸ್ತಿ ಸಿಗೋದು ಯಾರಿಂದ? ಮುರಳಿಯಲ್ಲಿ ಬಾಬಾ ರಚಯಿತ ಮತ್ತು ರಚನೆಯ ನಡುವಿನ ಅಂತರವನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಲ್ವಾ? ಹೌದು. ಇದು ಜ್ಞಾನದ ಅಡಿಪಾಯ. ಶ್ರೇಷ್ಠಾತಿಶ್ರೇಷ್ಠ ಅಂದ್ರೆ ಒಬ್ಬ ಭಗವಂತ, ಉಳಿದಿದ್ದೆಲ್ಲವೂ ಅವರ ರಚನೆ. ಬಾಬಾ ಹೇಳ್ತಾರೆ, ರಚನೆಯಿಂದ ರಚನೆಗೆ ಎಂದೂ ಆಸ್ತಿಯೂ ಸಿಗುವುದಿಲ್ಲ. ರಚಯಿತನೂ ಒಬ್ಬರೇ ಆಗಿದ್ದಾರೆ. ಅಂದ್ರೆ ಬ್ರಹ್ಮ ವಿಷ್ಣು ಶಂಕರರೂ ಕೂಡ ರಚನೆಯೇ. ಹೌದು. ನಾವು ಭಕ್ತಿಯಲ್ಲಿ ಅವರನ್ನ ಪೂಜೆ ಮಾಡ್ತೀವಿ, ದೇವರು ಅಂತೀವಿ, ಆದ್ರೆ ಜ್ಞಾನದ ದೃಷ್ಟಿಯಿಂದ ಅವರೂ ಸಹ ರಚನೆಯೇ. ಆಸ್ತಿ ಸಿಗುವುದು ಒಬ್ಬ ಬೇಹದ್ದಿನ ತಂದೆಯಿಂದ. ಅವರೇ ನಮ್ಗೆ 21 ಜನ್ಮಗಳ ಆ ಅನಂತವಾದ ಸ್ವರ್ಗದ ರಾಜ್ಯಭಾಗ್ಯವನ್ನ ಕೊಡೋದು. ಖಂಡಿತ. ಇಲ್ಲಿ ತಂದೆಯೂ ತಮ್ಮ ಅವತರಣೆಯ ರಹಸ್ಯವನ್ನು ಹೇಳ್ತಾರೆ. ಅವರು ನಮ್ಮ ಹಾಗೆ ಗರ್ಭದಿಂದ ಜನ್ಮ ತಗೊಳ್ಳೋದಿಲ್ಲ. ಹೌದು, ಅವರು ಅಜನ್ಮ ಅಭೋಕ್ತ. ಹಾಗಾದ್ರೆ ಅವರು ನಮ್ಮ ಜೊತೆ ಹೇಗ್ ಮಾತಾಡ್ತಾರೆ? ಈ ಜ್ಞಾನವನ್ನ ಹೇಗ್ ಕೊಡ್ತಾರೆ? ಅದಕ್ಕಾಗಿಯೇ ಬಾಬಾ ನಾನು ಸಾಲವನ್ನು ತೆಗೆದುಕೊಳ್ಳುತ್ತೇನೆ ಅಂತಾರೆ. ಸಾಲ? ಹೌದು. ತಂದೆಯು ಮಕ್ಕಳಾದ ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡೋಕೆ ಈ ಬ್ರಹ್ಮರ 60 ವರ್ಷದ ವಾನಪ್ರಸ್ಥ ಸ್ಥಿತಿಯಲ್ಲಿ, ಅಂದ್ರೆ ಅವರ ಜೀವನದ ಕೊನೆಯ ಭಾಗದಲ್ಲಿ ಅವರ ದೇಹವನ್ನು ಲೋನಾಗಿ ತಗೊಳ್ತಾರೆ. ಓ, ಯಾಕಂದ್ರೆ ಜ್ಞಾನ ಹೇಳೋಕೆ ಒಂದು ಮುಖ ಬೇಕಲ್ವಾ? ಖಂಡಿತ. ಈ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಬೀಜರೂಪನಾದ ತಂದೆಯ ಹತ್ರ ಮಾತ್ರ ಇದೆ. ಆ ಜ್ಞಾನವನ್ನು ಉಚ್ಚರಿಸೋಕೆ ಅವರು ಈ ಸಾಧಾರಣ ವೃದ್ಧ ದೇಹದ ಆಧಾರವನ್ನು ತಗೊಳ್ತಾರೆ. ಈ ಜ್ಞಾನದ ಆಧಾರದ ಮೇಲೆ ನಮ್ಮ ಸನ್ಯಾಸವೂ ಕೂಡ ವಿಶಿಷ್ಟವಾಗಿದೆ. ಹೌದು. ಲೌಕಿಕ ಸನ್ಯಾಸಿಗಳು ಮನೆ ಸಂಬಂಧಗಳನ್ನ ಬಿಟ್ಟು ಕಾಡಿಗೆ ಹೋಗ್ತಾರೆ. ಆದ್ರೆ ಅವರ ಮುಂದಿನ ಜನ್ಮ ಮತ್ತೆ ಗೃಹಸ್ಥಾಶ್ರಮದಲ್ಲೇ ಆಗತ್ತೆ. ನಿಜ. ಆದ್ರೆ ನಮ್ಮದು ಬೇಹದ್ದಿನ ಸನ್ಯಾಸ ಅಂತ ಬಾಬಾ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳಿ. ಖಂಡಿತ. ಲೌಕಿಕ ಸನ್ಯಾಸ ಅನ್ನೋದು ಹದ್ದಿನದ್ದು, ಅಂದ್ರೆ ಸೀಮಿತವಾದದ್ದು. ಅವರು ಕೇವಲ ಒಂದು ಜನ್ಮಕ್ಕಾಗಿ, ಒಂದು ಶರೀರಕ್ಕಾಗಿ ಮನೆಯನ್ನು ಬಿಡ್ತಾರೆ. ಆದರೆ ನಮ್ಮದು ಬೇಹದ್ದಿನ ಸನ್ಯಾಸ. ನಾವು ಮನೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಇಡೀ ಹಳೆಯ ಪ್ರಪಂಚವನ್ನ, ಹಳೆಯ ದೇಹದ ಸಂಬಂಧಗಳನ್ನ ಬುದ್ಧಿಯಿಂದ ಸನ್ಯಾಸ ಮಾಡ್ತೇವೆ. ಇದು ಬುದ್ಧಿಯ ತ್ಯಾಗ. ಹೌದು. ನಮ್ಮ ಬುದ್ಧಿಯೋಗ ಈಗ ಸ್ಥಾಪನೆ ಆಗ್ತಾ ಇರೋ ನಮ್ಮ ಹೊಸ ಪ್ರಪಂಚ, ಹೊಸ ದೈವೀ ಸಂಬಂಧಗಳು ಮತ್ತು ಸ್ವರ್ಗದ ಕಡೆಗೆ ಇರುತ್ತೆ. ಇದು ಹೊರಗಿನ ತ್ಯಾಗಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದದ್ದು. ಮತ್ತು ಈ ಸಂಪೂರ್ಣ ಪರಿವರ್ತನೆಯ ಆಧಾರವೇ ಶ್ರೀಮತ. ಹೌದು, ಶ್ರೀಮತ. ಮುರಳಿಯಲ್ಲಿ ಬಾಬಾ ಒಂದು ಅದ್ಭುತ ವಾಕ್ಯವನ್ನ ಹೇಳ್ತಾರೆ. ಮನುಷ್ಯ ಮತದಿಂದ ಇಳಿಯುತ್ತಲೇ ಬರುತ್ತೀರಿ, ಈಗ ಶ್ರೀಮತದಿಂದ ನೀವು ಮೇಲೇರುತ್ತೀರಿ. ಆಹಾ, ಇದು ಕೇಳೋಕೆ ಸರಳ ಅನ್ಸಿದ್ರೂ ಬಹಳ ಆಳವಾದ ಮಾತು. ಹೌದು. ದ್ವಾಪರಯುಗದಿಂದ ಇವತ್ತಿನವರೆಗೂ ನಾವು ಎಷ್ಟೋ ಮನುಷ್ಯರ, ಗುರುಗಳ, ಶಾಸ್ತ್ರಗಳ ಮತದಂತೆ ನಡೆದು
ಕೆಳಗೆ ಇಳಿಯುತ್ತಲೇ ಬಂದ್ವಿ. ಹೌದು, ಪ್ರತಿಯೊಬ್ಬರು ತಮ್ಮ ಮತವೇ ಶ್ರೇಷ್ಠ ಅಂದ್ರು. ಅದರ ಪರಿಣಾಮವೇ ಈ ತಮೋಪ್ರಧಾನ ಸ್ಥಿತಿ, ಈ ದುಃಖ ಅಶಾಂತಿಯ ಪ್ರಪಂಚ. ಈಗ ಸಾಕ್ಷಾತ್ ಭಗವಂತನ ಶ್ರೇಷ್ಠ ಮತವಾದ ಶ್ರೀಮತ ನಮಗೆ ಸಿಕ್ಕಿದೆ. ಮತ್ತು ಈ ಶ್ರೀಮತದಿಂದ ನಡೆಯೋದ್ರಿಂದಲೇ ನಾವು ಮತ್ತೆ ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀವಿ. ಹೌದು, ನಮ್ಮನ್ನ ಮೇಲೇರಿಸುವ ಒಂದೇ ಒಂದು ಸಾಧನ ಇದು. ಮೊದಲಿಗೆ ಧಾರಣೆಯ ಮೊದಲ ಮುಖ್ಯಸಾರ. ಮನವಚನ ಕರ್ಮದಿಂದ ಪವಿತ್ರರಾಗಿ ಆತ್ಮರೂಪಿ ಬ್ಯಾಟರಿಯನ್ನ ಚಾರ್ಜ್ ಮಾಡ್ಕೋಬೇಕು ಅಂತ ಇದೆ. ಪಕ್ಕಾ ಬ್ರಾಹ್ಮಣರಾಗ್ಬೇಕು. ಇಲ್ಲಿ ನೋಡಿ, ಕರ್ಮದಲ್ಲಿ ಪವಿತ್ರವಾಗಿರೋದು ಒಂದು ಮಟ್ಟಕ್ಕೆ ಸರಿ, ಅದು ಸಾಧ್ಯ. ಆದರೆ ಮನಸ್ಸು ಅದು ಹಿಡಿತಕ್ಕೆ ಸಿಗುವುದೇ ಇಲ್ಲ. ಒಂದು ರೀತಿ ಸೋರುವ ಬಕೆಟ್ ಇದ್ದಾಂಡೆ. ಹೌದು, ನಮ್ಮ ಸಂಕಲ್ಪಗಳು ಎಲ್ಲೆಲ್ಲಿಗೂ ಹೋಗ್ತಾ ಇರುತ್ತೆ. ಈ ಸೋರಿಕೆಯನ್ನ ನಿಲ್ಲಿಸೋದು ಹೇಗೆ? ನೀವು ಹೇಳಿದ್ದು ತುಂಬಾನೇ ಸರಿ. ನಮ್ಮ ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗೋಕೆ ಮುಖ್ಯ ಕಾರಣವೇ ಈ ಮನಸ್ಸಿನ ಸೋರಿಕೆ. ಇದನ್ನ ನಮ್ಮ ಸ್ಮಾರ್ಟ್ಫೋನ್ಗೆ ಹೋಲಿಸಬಹುದು. ಓ, ಹೇಗೆ? ನಾವು ಫೋನ್ ಬಳಸ್ದೆ ಸುಮ್ನೆ ಇಟ್ಟಿದ್ರೂ ಹಿನ್ನೆಲೆಯಲ್ಲಿ ಎಷ್ಟೊಂದು ಆಪ್ಗಳು ಓಡ್ತಾ ಇರುತ್ತಲ್ವಾ? ಹೌದು, ಬ್ಯಾಟ್ರಿ ಖಾಲಿ ಆಗುತ್ತೆ. ಅದೇ ರೀತಿ ನಾವು ಹೊರಗಡೆಯಿಂದ ಶಾಂತವಾಗಿದ್ರೂ ಮನಸ್ಸಿನೊಳಗೆ ಬೇರೆಯವರ ಬಗ್ಗೆ ವ್ಯರ್ಥ ಚಿಂತನೆ, ಹಳೆಯ ನೋವಿನ ನೆನಪು, ಭವಿಷ್ಯದ ಚಿಂತೆ, ಈ ತರಹದ ಆಪ್ಗಳು ಓಡ್ತಾನೇ ಇರುತ್ತೆ. ಆಗ ನಮ್ಮ ಶಕ್ತಿ ಸೋರಿ ಹೋಗುತ್ತೆ. ಸರಿ ಸರಿ. ಪಕ್ಕಾ ಬ್ರಾಹ್ಮಣ ಅಂದ್ರೆ ಯಾರು ಗೊತ್ತಾ? ಹಿನ್ನೆಲೆಯಲ್ಲಿ ಓಡೋ ಈ ಎಲ್ಲಾ ವ್ಯರ್ಥ ಆಪ್ಗಳನ್ನ ಬಂದ್ ಮಾಡಿ ಒಂದೇ ಒಂದು ಶ್ರೇಷ್ಠ ಸಂಕಲ್ಪದ ಆಪ್ ಅನ್ನ ಚಾಲನೆಯಲ್ಲಿ ಇಡೋರು. ಆಹಾ, ಇದು ತುಂಬಾ ಚೆನ್ನಾಗಿ ಅರ್ಥವಾಯಿತು. ಅಂದ್ರೆ ಹೊರಗೆ ಮತ್ತು ಒಳಗೆ ಒಂದೇ ಇತಿ ಇರಬೇಕು. ಸರಿ, ಈಗ ಧಾರಣೆಯ ಎರಡನೇ ಅಂಶಕ್ಕೆ ಬರೋಣ. ಮನಮತ್ತ ಹಾಗೂ ಮನುಷ್ಯ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂನೂ ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಹೌದು. ದಿನನಿತ್ಯದ ಜೀವನದಲ್ಲಿ ಇದು ಶ್ರೀಮತ, ಇದು ಮನಮತ ಅಂತ ಗುರುತಿಸೋದು ಹೇಗೆ? ಕೆಲವೊಮ್ಮೆ ಮನಮತವೇ ಶ್ರೀಮತದ ಹಾಗೆ ಕಾಣಿಸುತ್ತೆ ಅಲ್ವಾ? ಹೌದು, ಈ ಗೊಂದಲ ಆಗೋದು ತುಂಬಾನೇ ಸಹಜ. ಇದನ್ನ ಪರೀಕ್ಷೆ ಮಾಡಕ್ಕೆ ಒಂದು ಸುಲಭವಾದ ದಾರಿ ಇದೆ. ಶ್ರೀಮತ ಯಾವಾಗ್ಲೂ ನಮ್ಮನ್ನ ಹಗುರ ಮಾಡತ್ತೆ, ಸತ್ಯದ ದಾರಿಯಲ್ಲಿ ನಡೆಸುತ್ತೆ, ಮತ್ತೆ ದೀರ್ಘಕಾಲದ ಶಾಂತಿಯನ್ನ ಕೊಡುತ್ತೆ. ಸರಿ. ಆದ್ರೆ ಮನಮತ ಅದು ಆ ಕ್ಷಣಕ್ಕೆ ಸುಲಭ ಅನ್ಸ್ಬೋದು, ಆದ್ರೆ ಅದು ನಮ್ಮನ್ನ ಭಾರ ಮಾಡುತ್ತೆ, ಗೊಂದಲಕ್ಕೆ ತಳ್ಳುತ್ತೆ. ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ನಮ್ಮ ಆಫೀಸ್ನಲ್ಲಿ ಒಬ್ಬರಿಗೆ ನಾವು ಒಂದು ಸ್ವಲ್ಪ ಕಠಿಣವಾದರೂ ಸತ್ಯವಾದ ಅಭಿಪ್ರಾಯವನ್ನ ತಿಳಿಸ್ಬೇಕು ಅಂದ್ಕೊಳ್ಳಿ. ಹೌದು, ಇದು ಆಗಾಗ ಆಗುವಂಥದ್ದೇ. ಇಲ್ಲಿ ಮನಮತ ಏನ್ ಹೇಳುತ್ತೆ? ಬೇಡ, ಸುಮ್ನಿದ್ಬಿಡು, ಯಾಕೆ ಕೆಟ್ಟೋರಾಗ್ಬೇಕು, ಸಂಬಂಧ ಹಾಳಾಗತ್ತೆ ಅಂತ. ಹೌದು, ಇದು ಸುಲಭದ ದಾರಿ. ಆದ್ರೆ ಶ್ರೀಮತ ಏನ್ ಹೇಳುತ್ತೆ? ಸತ್ಯವನ್ನ ಪ್ರೀತಿಯಿಂದ ಅವರ ಒಳ್ಳೆದಕ್ಕೋಸ್ಕರ ತಿಳಿಸು ಅಂತ. ಈ ದಾರಿ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಆತ್ಮಕ್ಕೆ ಸಮಾಧಾನ ಕೊಡುತ್ತೆ. ಅದೇ, ಮನಮತದಂತೆ ನಡೆದ್ರೆ ಮನಸ್ಸಲ್ಲಿ ಒಂದು ರೀತಿ ಭಾರ ಉಳಿದುಬಿಡತ್ತೆ. ಶ್ರೀಮತದಂತೆ ನಡೆದಾಗ ಕಷ್ಟ ಆದ್ರೂ ಆತ್ಮಕ್ಕೆ ಒಂದು ರೀತಿ ಹಗುರ ಅನ್ಸುತ್ತೆ, ಪ್ರಾಮಾಣಿಕತೆ ಇರುತ್ತೆ. ಅದೇ ಶ್ರೀಮತದ ಗುರುತು. ಅಂದ್ರೆ ಶ್ರೀಮತ ನಮ್ಮ ಆತ್ಮದ ನಿಜವಾದ ಶಕ್ತಿಯನ್ನ ಹೆಚ್ಚಿಸುತ್ತೆ. ಸರಿ, ಧಾರಣೆಯಿಂದ ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತು. ಆದ್ರೆ ಇದಕ್ಕೆ ಬೇಕಾದ ಶಕ್ತಿ ಎಲ್ಲಿಂದ ಬರುತ್ತೆ? ಇದು ನಮ್ಮನ್ನ ನೇರವಾಗಿ ಇವತ್ತಿನ ವರದಾನಕ್ಕೆ ಕರ್ಕೊಂಡು ಹೋಗುತ್ತೆ. ಖಂಡಿತ. ಇವತ್ತಿನ ವರದಾನ ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಅಥವಾ ವಿಶ್ವವೊಂದು ಸತೋಪ್ರಧಾನ ಮಾಡುವಂಥ ಮಾಸ್ಟರ್ ವಿಧಿವಿಧಾತ ಭವ. ಇದು ಬರೀ ಒಂದು ಆಶೀರ್ವಾದದ ವಾಕ್ಯ ಅಲ್ಲ, ಇದೊಂದು ಜವಾಬ್ದಾರಿ. ಹೌದು. ಬಾಬಾ ನಮ್ಮನ್ನ ಅನುಯಾಯಿಗಳಾಗಿ ನೋಡಲ್ಲ, ಬದಲಿಗೆ ತಮ್ಮ ಜೊತೆಗಾರರಾಗಿ, ಅಂದ್ರೆ ಮಾಸ್ಟರ್ ವಿಧಾತರಾಗಿ ನೋಡ್ತಾರೆ. ಮಾಸ್ಟರ್ ವಿಧಿವಿಧಾತ, ಈ ಶಬ್ದ ಕೇಳಕ್ಕೆ ಎಷ್ಟು ಶಕ್ತಿಶಾಲಿಯಾಗಿದೆ. ಆದ್ರೆ ನಾನೇ ವಿಧಿಯನ್ನ ನಿರ್ಮಿಸೋನು ಅಂತ ಭಾವಿಸೋದು ಹೇಗೆ? ನಮ್ಮ ಸುತ್ತಮುತ್ತ ಇರೋ ಪರಿಸ್ಥಿತಿಗಳು ನಮ್ಮ ಕೈಲಿ ಇರಲ್ವಲ್ಲ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ನಾವು ಹೊರಗಿನ ಪರಿಸ್ಥಿತಿಗಳನ್ನ ನಿಯಂತ್ರಿಸೋರಲ್ಲ, ಆದ್ರೆ ನಮ್ಮ ಆಂತರಿಕ ಸ್ಥಿತಿಯನ್ನ ಮತ್ತು ಅದರಿಂದ ಸೃಷ್ಟಿಯಾಗೋ ವಾತಾವರಣವನ್ನ ನಿರ್ಮಿಸುವ ವಿಧಾತರು ನಾವು. ವರದಾನದಲ್ಲಿ ಸತ್ಯತೆ ಅನ್ನೋ ಪದ ಇದೆ. ಇದರರ್ಥ ಬರೀ ಸತ್ಯ ಮಾತಾಡೋದಲ್ಲ, ನಾನು ಯಾರು ಅನ್ನೋ ಆತ್ಮಿಕ ಸತ್ಯದಲ್ಲಿ ಸ್ಥಿತರಾಗೋದು. ಓಹೋ, ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಸತ್ಯದಲ್ಲಿ ಸ್ಥಿತರಾದಾಗ ನಮ್ಮಿಂದ ಶಾಂತಿಯ ಪ್ರಕಂಪನೆಗಳು ಹೊರಗ್ಬರುತ್ತೆ. ಆಗ ನಾವು ಪರಿಸ್ಥಿತಿಯ ಗುಲಾಮರಾಗಲ್ಲ, ಅದರ ಮಾಲೀಕರಾಗ್ತೀವಿ. ಇದಕ್ಕೊಂದು ಪ್ರಾಕ್ಟಿಕಲ್ ಉದಾಹರಣೆ ಕೊಡಬಹುದಾ? ಈಗ ಆಫೀಸ್ನಲ್ಲಿ ಎಲ್ಲರೂ ಟೆನ್ಷನ್, ಕೋಪದಲ್ಲಿದ್ದಾಗ ನಾನು ಶಾಂತವಾಗಿದ್ರೆ ವಾತಾವರಣ ಬದಲಾಗುತ್ತಾ? ಕೆಲವೊಮ್ಮೆ ನಮ್ಮ ಶಾಂತಿಯನ್ನ ನೋಡಿ ಜನ ಇನ್ನೂ ಜಾಸ್ತಿ ಕೆರಳುತ್ತಾರೆ. ಬಹಳ ಒಳ್ಳೆ ಪ್ರಶ್ನೆ.
ಇಲ್ಲಿ ನಮ್ಮ ಉದ್ದೇಶ ಬೇರೆಯವ್ರನ್ನ ಬದಲಾಯಿಸೋದಲ್ಲ, ಸರಿ. ನಮ್ಮ ಸ್ಥಿತಿಯನ್ನ ಅಚ್ಚಲವಾಗಿ ಇಟ್ಕೊಳ್ಳೋದು. ನಮ್ಮ ಶಾಂತಿ ಇದೆಯಲ್ಲ, ಅದು ಪಾರಸದ ಹಾಗೆ. ಅದು ಕಬ್ಬಿಣವನ್ನು ಮುಟ್ಟಿದ ತಕ್ಷಣ ಬಂಗಾರ ಮಾಡದೇ ಇರ್ಬೋದು, ಆದ್ರೆ ಅದರ ಪ್ರಭಾವ ಖಂಡಿತ ಬೀರುತ್ತೆ. ಆ ತಮೋಪ್ರಧಾನ ವಾತಾವರಣದಲ್ಲಿ ನಮ್ಮ ಸತೋಪ್ರಧಾನ ಸ್ಥಿತಿ ಒಂದು ದೀಪದ ಹಾಗೆ. ಸರಿ. ಅದು ಇಡೀ ಕೋಣೆಯನ್ನ ಬೆಳಗದೇ ಇರಬಹುದು, ಆದ್ರೆ ತನ್ನ ಸುತ್ತಲಿನ ಕತ್ತಲೆಯನ್ನಂತೂ ದೂರ ಮಾಡುತ್ತೆ ಅಲ್ವಾ? ಹೌದು, ಹೌದು. ನಮ್ಮ ಜವಾಬ್ದಾರಿ ಆ ದೀಪ ಆರದಂತೆ ನೋಡಿಕೊಳ್ಳೋದು. ಕೆಲವೊಮ್ಮೆ ನಮ್ಮ ಮೌನ, ನಮ್ಮ ಶಾಂತ ದೃಷ್ಟಿಯೇ ಬೇರೆಯವರ ಕೋಪವನ್ನ ತಣ್ಣಗೆ ಮಾಡ್ಬೋದು. ಫಲಿತಾಂಶ ತಕ್ಷಣ ಸಿಗ್ದೇ ಇರ್ಬೋದು, ಆದ್ರೆ ನಮ್ಮ ಪುರುಷಾರ್ಥ ನಿಲ್ಬಾರ್ದು. ಸರಿ. ಅಂದ್ರೆ ನಮ್ಮ ಸ್ಥಿತಿಯನ್ನ ಕಾಪಾಡಿಕೊಳ್ಳುವುದೇ ನಮ್ಮ ಮೊದಲ ಜಯ. ಓಕೆ, ಈಗ ನಾವು ಸರಿಯಾದ ದಾರಿಯಲ್ಲಿ ಇದ್ದೀವಾ ಅಂತ ಪರೀಕ್ಷೆ ಮಾಡೋಕೆ ಒಂದು ಥರ್ಮಾಮೀಟರ್ ಬೇಕಲ್ಲ? ಇವತ್ತಿನ ಸ್ಲೋಗನ್ ಆ ಕೆಲಸ ಮಾಡುತ್ತೆ. ಹೌದು, ಇಂದಿನ ಸ್ಲೋಗನ್: ಯಾರನ್ನು ಪ್ರಕೃತಿಯ ಏರ್ಪೇರುಗಳು ಆಕರ್ಷಣೆ ಮಾಡುದಿಲ್ವೋ ಅವರೇ ಯೋಗಿ ಆತ್ಮರಾಗಿದ್ದಾರೆ. ಈ ವಾಕ್ಯ ಕೇಳಿದ ತಕ್ಷಣ ನನ್ಗನ್ಸಿದ್ದು ಇದು ಮನುಷ್ಯರ್ಗೆ ಸಾಧ್ಯನಾ ಅಂತ. ಜೀವನದಲ್ಲಿ ಏರ್ಪೇರುಗಳು ಸಹಜ ತಾನೆ. ಒಳ್ಳೇದಾದಾಗ ಖುಷಿ, ಕೆಟ್ಟದಾದಾಗ ದುಃಖ ಆಗೋದು ನಮ್ಮ ಸ್ವಭಾವ. ಹಾಗಾದ್ರೆ ಯೋಗಿ ಅಂದ್ರೆ ಭಾವನೆಗಳೇ ಇಲ್ದವನಾ? ಖಂಡಿತ ಇಲ್ಲ. ಯೋಗಿ ಅಂದ್ರೆ ಭಾವನೆಗಳಿಲ್ಲದವರಲ್ಲ, ಭಾವನೆಗಳ ಅಧೀನರಾಗದವರು. ಅಂದ್ರೆ ಸಮುದ್ರದ ಮೇಲೆ ಅಲೆಗಳು ಎಷ್ಟೇ ದೊಡ್ಡದಾಗಿರ್ಲಿ, ಆಳದಲ್ಲಿ ಸಮುದ್ರ ಯಾವಾಗ್ಲೂ ಶಾಂತವಾಗಿರುತ್ತೆ. ಹೌದು. ಯೋಗಿ ಆತ್ಮನ ಸ್ಥಿತಿ ಹಾಗೆ ಇರಬೇಕು. ಇಲ್ಲಿ ಪ್ರಕೃತಿಯ ಏರುಪೇರುಗಳು ಅಂದ್ರೆ ಬರೀ ಹೊರಗಿನ ಹವಾಮಾನ ಅಲ್ಲ. ಮಾನ, ಅಪಮಾನ, ಲಾಭ, ನಷ್ಟ, ಹೊಗಳಿಕೆ, ತೆಗಳಿಕೆ ಇದೆಲ್ಲವೂ ನಮ್ಮ ಆಂತರಿಕ ಪ್ರಕೃತಿಯ ಏರುಪೇರುಗಳೇ. ಹಾಗಾದ್ರೆ ಈ ಸ್ಲೋಗನ್ ಅನ್ನು ದಿನನಿತ್ಯದಲ್ಲಿ ಹೇಗೆ ಬಳಸೋದು? ಇದೊಂದು ಅಲಾರಂ ಇದ್ದ ಹಾಗೆ. ಮೊನ್ನೆ ನನ್ಗೇನಾಯ್ತು ಅಂದ್ರೆ, ಹೇಳಿ. ಕಂಪ್ಯೂಟರ್ನಲ್ಲಿ ಒಂದು ಮುಖ್ಯವಾದ ಸಭೆಗೆ 5 ನಿಮಿಷ ಇತ್ತು. ಆಗ ಇದ್ದಕ್ಕಿದ್ದಂತೆ ನನ್ನ ಇಂಟರ್ನೆಟ್ ಸಂಪರ್ಕ ಹೋಯಿತು. ಅಯ್ಯೋ! ನನಗೆ ಸಿಕ್ಕಾಪಟ್ಟೆ ಸಿಟ್ಟು, ಆತಂಕ ಶುರುವಾಯ್ತು. ಆಗ ಥಟ್ಟನೆ ಈ ಸ್ಲೋಗನ್ ನೆನ್ಪಾಯ್ತು. ನನ್ಗೆ ನಗು ಬಂತು. ಯೋಗಿ ಆತ್ಮ ಅನ್ಕೊಳ್ಳೋ ನಾನು ಒಂದು ಇಂಟರ್ನೆಟ್ ಸಿಗ್ನಲ್ಗೆ ಇಷ್ಟು ಅಲ್ಗಾಡ್ತಾ ಇದ್ದೀನಲ್ಲ ಅಂತ. ಆ ಒಂದು ಕ್ಷಣದ ಅರಿವು ನನ್ನನ್ನ ಶಾಂತ ಮಾಡ್ತು. ಹಾಗಾಗಿ ಮನಸ್ಸು ವಿಚಲಿತವಾದಾಗಲ್ಲ ಈ ಸ್ಲೋಗನ್ ನಮ್ಮನ್ನ ಎಚ್ಚರಿಸುತ್ತೆ. ನಾನು ಯೋಗಿ ಆತ್ಮ, ಈ ಸಣ್ಣ ಅಲೆಗೆ ನನ್ನನ್ನು ಮುಳುಗಿಸಲು ಸಾಧ್ಯವಿಲ್ಲ. ಇದು ಅತ್ಯುತ್ತಮ ಉದಾಹರಣೆ. ನಮ್ಮನ್ನ ನಾವೇ ಸಾಕ್ಷಿಯಾಗಿ ನೋಡೋಕಿದು ಸಹಾಯ ಮಾಡುತ್ತೆ. ಸರಿ, ನಮ್ಮ ಇವತ್ತಿನ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಆಳವಾದ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಅಂತಿಮ ಗುರಿ ಯಾವುದು ಅನ್ನೋದರ ದರ್ಶನ ಮಾಡಿಸುವ ಅವ್ಯಕ್ತ ಇಶಾರೆ. ಇಂದಿನ ಇಶಾರ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಈ ಜೀವನ ಮುಕ್ತ ಸ್ಥಿತಿ ಅಂದ್ರೇನು? ಬದುಕಿರುವಾಗಲೇ ಸತ್ತಾಗೇ ಇರೋದಾ? ಇಲ್ಲ, ಖಂಡಿತ ಇಲ್ಲ. ಜೀವನ ಮುಕ್ತ ಸ್ಥಿತಿ ಎಂದ್ರೆ ಬದುಕಿರುವಾಗಲೇ ಎಲ್ಲಾ ಬಂಧನಗಳಿಂದ, ಮುಖ್ಯವಾಗಿ ಮನಸ್ಸಿನ ಬಂಧನಗಳಿಂದ ಮುಕ್ತರಾಗಿರುವುದು. ನಾವು ನಾಟಕದಲ್ಲಿ ಪಾತ್ರ ಮಾಡ್ತಿರೋ ನಟರ ಹಾಗೆ. ಓ! ನಟನಿಗೆ ತಾನು ರಾಜನ ಪಾತ್ರ ಮಾಡ್ತಾ ಇದ್ದೀನಿ, ಆದ್ರೆ ನಾನು ನಿಜವಾಗಿ ರಾಜ ಅಲ್ಲ ಅನ್ನೋ ಅರಿವಿರುತ್ತಲ್ವಾ? ಹೌದು. ಹಾಗೆಯೇ ನಾವು ಈ ಜಗತ್ತಿನಲ್ಲಿ ನಮ್ಮ ಪಾತ್ರವನ್ನ ಮಾಡ್ತಾ, ನಾನು ಈ ದೇಹ ಅಲ್ಲ, ನಾನು ಒಬ್ಬ ಆತ್ಮ ಅನ್ನೋ ಸತ್ಯದ ಸ್ಮೃತಿಯಲ್ಲಿರ್ಬೇಕು. ಆಗ ಈ ಜಗತ್ತಿನ ಸಣ್ಣ ಪುಟ್ಟ ನಾಟಕಗಳು ನಮ್ಮ ಮನಸ್ಸಿಗೆ ಅಂಟಿಕೊಳ್ಳೋದಿಲ್ಲ. ಅದೇ ಜೀವನ ಮುಕ್ತ ಸ್ಥಿತಿ. ಈ ಸ್ಥಿತಿಯನ್ನು ಅನುಭವಿಸೋಕೆ ಬಾಬಾ ಒಂದು ಯುಕ್ತಿ ಕೊಟ್ಟಿದ್ದಾರೆ. ಸ್ವದರ್ಶನ ಚಕ್ರಧಾರಿಯಾಗಿ ನಂತರ ಛತ್ರಧಾರಿಯಾಗಿರಿ ಅಂತ. ಇದರ ಆಳವಾದ ಅರ್ಥ ಏನು? ಸ್ವದರ್ಶನ ಚಕ್ರಧಾರಿ ಅಂದ್ರೆ ನಮ್ಮ 84 ಜನ್ಮಗಳ ಚಲನಚಿತ್ರವನ್ನ ಬುದ್ಧಿಯಲ್ಲಿ ನೋಡೋದು. ನಾನು ಆದಿಯಲ್ಲಿ ಸತೋಪ್ರಧಾನ ದೇವತೆಯಾಗಿದ್ದೆ, ನಂತರ 84 ಜನ್ಮಗಳನ್ನ ದಾಟಿ ಈಗ ಸಂಗಮಯುಗದಲ್ಲಿ ಪುನಃ ದೇವತೆಯಾಗೋಕೆ ಹೊರಟಿದ್ದೀನಿ ಅನ್ನುವೊಂದು ವಿಶಾಲವಾದ ದೃಷ್ಟಿಕೋನ. ಓಹೋ! ನಮ್ಮ 5000 ವರ್ಷಗಳ ಕಥೆಯ ಮುಂದೆ ಈ ಜನ್ಮದ ಸಣ್ಣಪುಟ್ಟ ಸಮಸ್ಯೆಗಳು, ಸಂಬಂಧಗಳ ಮೋಹ, ಹಳೆಯ ಸಂಸ್ಕಾರಗಳ ಬಂಧನ ಇದೆಲ್ಲ ತುಂಬಾ ಸಣ್ಣದಾಗಿ ಕಾಣಿಸುತ್ತೆ. ಹೌದು, ನಗಣ್ಯವಾಗಿ ಕಾಣಿಸುತ್ತೆ. ಈ ವಿಶಾಲ ದೃಷ್ಟಿಕೋನವೇ ನಮ್ಮನ್ನ ಬಂಧನಗಳಿಂದ ಮುಕ್ತ ಮಾಡುತ್ತೆ. ಮತ್ತು ಛತ್ರಧಾರಿಯಾಗೋದು ಅಂದ್ರೆ? ಯಾರು ಈ ರೀತಿ ಸ್ವದರ್ಶನ ಚಕ್ರವನ್ನ ತಿರುಗಿಸಿ ಬಂಧನ ಮುಕ್ತರಾಗ್ತಾರೋ ಅವರು ಸಹಜವಾಗಿಯೇ ಪರಮಾತ್ಮನ ರಕ್ಷಣೆಯ ಛತ್ರದ ಕೆಳಗೆ ಬಂದಿರ್ತಾರೆ.
ಮಾಯೆಯ ಯಾವುದೇ ಬಿರುಗಾಳಿ ಅವರನ್ನ ಮುಟ್ಟೋಕೆ ಸಾಧ್ಯವಿಲ್ಲ. ಸರಿ. ಅಷ್ಟೇ ಅಲ್ಲ, ಅವರು ಸ್ವತಃ ಶಕ್ತಿಶಾಲಿಯಾಗಿ ಬೇರೆ ಆತ್ಮಗಳಿಗೂ ತಮ್ಮ ಶಾಂತಿ ಮತ್ತು ಶಕ್ತಿಯ ಆಸರೆಯನ್ನು ನೀಡುವ ಛತ್ರಧಾರಿಗಳಾಗ್ತಾರೆ. ಮೊದಲು ಸ್ವಯಂ ರಕ್ಷಣೆ, ನಂತರ ಸರ್ವರ ರಕ್ಷಕ. ಕರೆಕ್ಟ್. ಅದ್ಭುತ. ಇವತ್ತಿನ ಈ ಚರ್ಚೆ, ಮುರಳಿಯ ಈ 4 ಮಹಾವಾಕ್ಯಗಳು ನಮ್ಮ ಇಡೀ ದಿನದ ಪಯಣಕ್ಕೆ ಹೇಗೆ ದಾರಿದೀಪ ಆಗಬಲ್ಲವು ಅಂತ ಸ್ಪಷ್ಟ ಮಾಡಿದೆ. ಹೌದು. ಧಾರಣೆ ನಮ್ಮ ಕೈಪಿಡಿ, ವರದಾನ ನಮ್ಮ ಶಕ್ತಿ, ಸ್ಲೋಗನ್ ನಮ್ಮ ಪರೀಕ್ಷಕ. ಮತ್ತು ಅವ್ಯಕ್ತ ಇಶಾರೆಯು ನಮ್ಮ ಗುರಿ. ಹೌದು. ಹಾಗಾದ್ರೆ ಕೇಳುಗರಿಗೆ ಇವತ್ತಿನ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನ ಕೊಡೋಣವೇ? ಖಂಡಿತವಾಗಿಯೂ. ಇವತ್ತಿನ ದಿನದಲ್ಲಿ ಯಾವುದಾದರೂ ಒಂದು ಪರಿಸ್ಥಿತಿ ನಿಮ್ಮ ಮನಸ್ಸನ್ನ ವಿಚಲಿತಗೊಳಿಸಿದಾಗ, ಕೋಪ ಅಥವಾ ದುಃಖ ಬಂದಾಗ ಕೇವಲ 1 ನಿಮಿಷ ನಿಂತು, ನಾನು ಮಾಸ್ಟರ್ ವಿಧಿವಿಧಾತ, ನನ್ನ ಆಂತರಿಕ ಸ್ಥಿತಿಯ ವಿಧಿಯನ್ನ ನಾನೇ ನಿರ್ಮಿಸ್ತೇನೆ ಅನ್ನೋ ಸ್ವಮಾನವನ್ನ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಪ್ರತಿಕ್ರಿಯಿಸೋ ಬದಲು ಆ 1 ನಿಮಿಷದ ಮೌನದಿಂದ ಪರಿಸ್ಥಿತಿಯನ್ನ ಎದುರಿಸೋಣ. ಹೌದು. ಖಂಡಿತ. ಈ ಸಣ್ಣ ಅಭ್ಯಾಸವು ದೊಡ್ಡ ಪರಿವರ್ತನೆಗೆ ಕಾರಣವಾಗಬಹುದು. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.